ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಧೋತಿ ಪ್ಯಾಂಟ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ. ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಇಲ್ಲಿ ನಾನು ಫ್ಯಾಬ್ರಿಕ್ನ ಡಬಲ್ ಫೋಲ್ಡಿಂಗಲ್ಲಿ ತೊಗೊಂಡಿದ್ದೀನಿ. ಇನ್ ಕೇಸ್ ಬಾರ್ಡರ್ ಇಲ್ಲ ಇರೋ ಫ್ಯಾಬ್ರಿಕ್ ತೊಗೊಂಡ್ರೆ ಕೂಡ ಕೆಳಗಡೆ ಸಪ್ರೇಟಾಗಿ ಬಾರ್ಡರ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಲೆಂತ್ ಬಂದುಬಿಟ್ಟು ನಾನು 20 ಇಂಚಸ್ ತೊಗೊಂಡಿದ್ದೀನಿ. ವಿಡ್ತ್ ಬಂದು 30 ಇಂಚಸ್ ತೊಗೊಂಡಿದ್ದೀನಿ. ಲೆಂತ್ ಯಾವ ಥರ ಬೇಸ್ ಮಾಡ್ಕೋಬೇಕು ಅಂದರೆ ಸೊಂಟದಿಂದ ನಮಗೆ ಫ್ಲೋರ್ ಲೆಂತ್ ಎಷ್ಟಿರುತ್ತೋ ಅದನ್ನು ತೊಗೋಬೇಕು. ಅಗಲ ಬಂದು ಸೊಂಟದ ಸುತ್ತಳತೆಗೆ ಒಂದು 3-4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ನಾನೀಗ 20 ಇಂಚಸ್ ಸೊಂಟದ ಸುತ್ತಳತೆ ಇದೆ ಅಂದರೆ ಅದರಲ್ಲಿ ಅರ್ಧ 20 ಅಲ್ಲಿ ಅರ್ಧ ಅಂದರೆ 10 ಇಂಚಸ್ ಪ್ಲಸ್ 10 ಇಂಚಸ್ ಟೋಟಲಾಗಿ ನಾನು 30 ಇಂಚಸ್ ಅಗಲ ಇರೋ ಥರ ಮಾರ್ಕಿಂಗನ್ನು ಮಾಡಿಕೊಂಡು ಈಚ್ 10 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು 20 ಇಂಚಸ್ನ ಈ ರೀತಿ ಈಚ್ 10 ಇಂಚಸ್ 2 ಪಾರ್ಟ್ಸ್ನ ಇಲ್ಲಿ 20 ಇಂಚಸ್ನ ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಉಳಿದಿರುವಂಥ 10 ಇಂಚಸ್ ಹಾಗೇನಿದೆ. ತುಂಬ ಸಿಂಪಲ್ಲಾಗಿ ಕಟಿಂಗ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಗಮನ ಇಟ್ಟು ನೋಡಬೇಕು. ಕಿಸ್ತಾ ಲೆಂತ್ ಬಂದುಬಿಟ್ಟು ನಾನಿಲ್ಲಿ 7 ಇಂಚಸ್ ತೊಗೊಂಡಿದ್ದೀನಿ. ನೀವು ಯಾವ ಥರ ತೊಗೋಬೇಕು ಅಂದರೆ ನೀವು ಯಾರು ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀರೋ ಅವ್ರನ್ನ ಫ್ಲೋರ್ ಮೇಲೆ ಕೂರಿಸಿ ಸೊಂಟದಿಂದ ಫ್ಲೋರ್ವರೆಗೂ ಎಷ್ಟಿರುತ್ತೋ ಅದನ್ನು ತೊಗೊಳ್ಳಿ. ಕರೆಕ್ಟಾಗಿ ಸರಿ ಹೋಗುತ್ತೆ ಕಿಸ್ತಾ ಲೆಂತ್ ಅನ್ನೋದು. ನಾನಿಲ್ಲಿ 7 ಇಂಚಸ್ ತೊಗೊಂಡು ಆ ಕಡೆಗೆ ಒಂದು ಅರ್ಧ ಇಂಚು 1.5 ಇಂಚು, ಈ ಕಡೆಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕ್ ಮಾಡಿಕೊಂಡು ಇದನ್ನು ಕ್ರಾಸಾಗಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಯು ಶೇಪ್ ಥರ ಬರುತ್ತೆ. ನಾವು ಸೆಂಟ್ರಲ್ಲಿ 20 ಇಂಚಸ್ಗೆ ಎಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಆ ಕಡೆಗೆ 1.5 ಇಂಚು, ಈ ಕಡೆಗೆ 1.5 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಯು ಶೇಪಲ್ಲಿ ನಾವು ಮಾರ್ಕಿಂಗನ್ನು ಮಾಡ್ಕೋಬೇಕಾಗತ್ತೆ. ಈಗ ಈ ರೀತಿ 20 ಇಂಚಸ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಈಗ ಈ ಒಂದು ಕಾರ್ನರ್ ಏನಿದೆಯೋ ಈ ಕಾರ್ನರಲ್ಲಿ 2.5 ಇಂಚು ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಕ್ರಾಸಾಗಿ ಮಾರ್ಕಿಂಗನ್ನು ಮಾಡ್ಕೋಬೇಕು. ಇಲ್ಲಿ 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಈ ರೀತಿ ಕರು ಥರ ಮಾರ್ಕ್ ಮಾಡಿಕೊಂಡು ನಾವೇನು ಮಾರ್ಕಿಂಗ್ಸ್ನ ಮಾಡ್ಕೊಂಡಿದ್ದೀವೋ ಆ ಮಾರ್ಕಿಂಗ್ಗಳ ಮೇಲೆ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸೊಂಟದಿಂದ ಫ್ಲೋರ್ಗೆ ಎಷ್ಟು ಲೆಂತ್ ಇದೆಯೋ ಅಷ್ಟು ಸೊಂಟದ ಸುತ್ತಳತೆಗೆ ಪ್ಲಸ್ ಅಂದರೆ 20 ಇಂಚಸ್ ಬಂದಿದ್ದರೆ ಪ್ಲಸ್ 10 ಇಂಚಸ್. ಫಾರ್ ಎಕ್ಸಾಂಪಲ್ ಫ್ಲೋರಲ್ಲಿ ಹೇಳ್ತಾ ಇದ್ದೀನಿ 100 ಇಂಚಸ್ ಇದೆ ಅಂತಂದರೆ ಪ್ಲಸ್ 50 ಇಂಚಸ್ ಟೋಟಲಾಗಿ 150 ಇಂಚಸ್ ಆ ಥರ ಬೇಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟನ್ನು ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ತಗೋಬೇಕಾಗತ್ತೆ. ಈಗ ನೋಡಿ ಈ ರೀತಿಯಾಗಿ ಬರುತ್ತೆ ಓಪನ್ ಮಾಡಿಕೊಂಡಾಗ. ಈಗ ಸ್ಟಿಚಿಂಗನ್ನು ಮಾಡಿಕೊಳ್ಳೋಣ. ನಾವಿಲ್ಲಿ ಕಿಸ್ತಾಗೆ ಯು ಶೇಪಲ್ಲಿ 7 ಇಂಚಸ್ ಕಟ್ ಮಾಡ್ಕೊಂಡಿದ್ದೀವಲ್ವ, ಆ 7 ಇಂಚಸ್ ಲೆಂತೇ ಬರಬೇಕು. ಕೆಳಗಡೆ ಇರೋ ಫ್ಯಾಬ್ರಿಕ್ ಎಲ್ಲ ಸೇರಿಸ್ಕೊಂಡು 7 ಇಂಚಸ್ ಬರೋ ಥರ ಈ ರೀತಿಯಾಗಿ ಪ್ಲೀಟ್ಸನ್ನು ಇಟ್ಕೋಬೇಕು. ಮತ್ತೊಂದು ಕಡೆ ಕೂಡ ಇದೇ ರೀತಿಯಾಗಿ ಇಟ್ಕೊಂಡು ಒಂದರ ಮುಂಭಾಗದಲ್ಲಿ ಒಂದನ್ನು ಇರಿಸ್ಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ 2.5 ಇಂಚ್ ಕ್ರಾಸ್ ಕಟ್ ಮಾಡ್ಕೊಂಡ್ವಲ್ಲ ಅದನ್ನು ಇದ್ರ ಮೇಲೆ ಒಂದು ಪ್ಲೀಟ್ಸ್ ಇಟ್ಕೊಂಡಿದ್ದೀವಲ್ವ ಅದರ ಮೇಲೆ ಇಟ್ಕೊಂಡು ಮತ್ತೊಂದನ್ನು ನಾವಿದೆಲ್ಲ ಕೂಡ ಒಂದು ಸೈಡ್ ಫ್ಯಾಬ್ರಿಕ್ ಮೇಲೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಈ ಒಂದು ಕೆಳಗಡೆಯಿಂದ ಈ ಒಂದು ಬಾರ್ಡರ್ ಏನಿದೆಯೋ ಸ್ಟಿಚ್ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದನ್ನು ಆಪೋಸಿಟಲ್ಲಿ ಫ್ರಿಲ್ಸ್ ಇಟ್ಕೊಂಡಿದ್ದೀವಲ್ವ ಅದರ ಮೇಲೆ ಇಟ್ಕೊಂಡಿದ್ವಿ. ಈ ಸೈಡ್ ಇರೋ ಫ್ರಿಲ್ಸ್ ಇಟ್ಕೊಂಡಿದ್ದನ್ನು ಟ್ರಯಾಂಗಲ್ ಶೇಪ್ ಮೇಲೆ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ. ಈಗ ಮತ್ತೊಂದು ಕಡೆ ಈ ರೀತಿ ಯು ಶೇಪ್ ಇದೆ ಅಲ್ವ, ಯು ಶೇಪ್ನ ಮುಂಭಾಗಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಕಡೆ ಆಫ್ ಯು ಶೇಪ್ ಏನಿದೆಯೋ ಅದನ್ನು ತಂದು ಇದರ ಮೇಲೆ ಇರಿಸ್ಕೊಂಡು ಈ ಸ್ಟಿಚ್ ಒಳಗಡೆ ಬರೋ ಥರ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ. ಇದು ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ. ಒಂದು 2-3 ಸಲ ಗಮನ ಇಟ್ಟು ನೋಡಿ, ಖಂಡಿತ ಅರ್ಥ ಆಗುತ್ತೆ. ನಂತರ ಯು ಶೇಪಿಂದ ಕೆಳಗಡೆ ಈ ರೀತಿ ಬಾರ್ಡರ್ ಏನು ಅಟ್ಯಾಚ್ ಮಾಡ್ಕೊಂಡಿದ್ದೀವೋ ಅದನ್ನು ಈ ರೀತಿ ಸ್ಯಾರಿ ಪ್ಲೇಟ್ಸ್ ಥರ ಇಟ್ಕೊಂಡು ಮಧ್ಯದಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಹಿಂಭಾಗದಲ್ಲಿ ಕೂಡ ಅಟ್ಯಾಚ್ ಮಾಡಿಕೊಂಡು ಮೇಲ್ಗಡೆಗೆ ನಾವು ಪಟ್ಟಿಗೆ ಅಂತ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್, ಫಾರ್ ಎಕ್ಸಾಂಪಲ್ 4 ಇಂಚಸ್ 5 ಇಂಚಸ್ ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಪ್ಯಾಂಟ್ಸ್ಗೆಲ್ಲ ಅಟ್ಯಾಚ್ ಮಾಡ್ತೀವಲ್ವ ಈ ಥರ ಅಟ್ಯಾಚ್ ಮಾಡಿಕೊಂಡು ಡೋರಿನ ಹಾಕ್ಕೊಳ್ಲಿಕ್ಕೆ ಒಂದು ಲೂಪ್ನ ಕೂಡ ಸ್ಟಿಚ್ ಮಾಡಿಕೊಂಡು ಡೋರಿಯನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ತುಂಬಾ ಈಸಿಯಾಗಿ ನಮಗೆ ಧೋತಿ ಪ್ಯಾಂಟ್ ಆದರೆ ರೆಡಿ ಆಗಿಬಿಡುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ